Hi all, welcome back to my YouTube channel Rupa Loves Kannada. Hope ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ಇಂದನ್ನ ನನ್ನ ಲೆಫ್ಟ್ ಸೈಡ್ ಅಲ್ಲಿ ಇಮೇಜ್ ಹಾಕಿರ್ತೀನಿ. ದಯವಿಟ್ಟು ಆ ಚಾನೆಲ್ ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮ್ಮ ಚಾನೆಲ್ ನನ್ನ ವಿಡಿಯೋಗಳಲ್ಲಿ ಪ್ರಮೋಟ್ ಮಾಡ್ಕೊಡ್ಬೇಕು ಅನ್ನೋದಾದ್ರೆ ನನ್ನ ವಿಡಿಯೋಗಳಿಗೆ ಯಾರು ಫಸ್ಟ್ ಕಮೆಂಟ್ ಹಾಕ್ತಾರೋ ಅವರ ಚಾನೆಲ್ ನನ್ನ ವಿಡಿಯೋ ಮುಖಾಂತರ ಪ್ರಮೋಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೇನೆ ನಾನು ಶಾರ್ಟ್ ವಿಡಿಯೋ ಮೂಲಕನೇ ನನ್ನ ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿದ್ದು 1 ಇಯರ್ ಆಯ್ತು ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡಿ. ಸ್ಟಾರ್ಟಿಂಗ್ 6 ಮಂತ್ ಅಲ್ಲಿ ನನಗೆ ಯೂಟ್ಯೂಬ್ ಅಲ್ಲಿ ಯಾವುದೇ ವ್ಯೂಸ್ ಬರ್ತಾ ಇರಲಿಲ್ಲ, ಸಬ್ಸ್ಕ್ರೈಬರ್ ಕೂಡ ಹಾಕ್ತಾ ಇರ್ಲಿಲ್ಲ. ಏನೇ ವಿಡಿಯೋ ಅಪ್ಲೋಡ್ ಮಾಡಿ ಯಾವುದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ವಿಡಿಯೋಸ್ ಗಳಿಗೆ ವ್ಯೂಸ್ ಬರ್ತಾ ಇರ್ಲಿಲ್ಲ, ಈ ಕಡೆ ಸಬ್ಸ್ಕ್ರೈಬರ್ ಕೂಡ ಹಾಕ್ತಾ ಇರ್ಲಿಲ್ಲ. ಅವಾಗ ನಾನು ಡಿಸೈಡ್ ಮಾಡಿದೆ ಗಿವ್ ಅಪ್ ಮಾಡೋಣ ಅಂತ ಹೇಳಿ. ಬಟ್ ಅಷ್ಟು ಈಸಿ ಅಲ್ಲ ಗಿವ್ ಅಪ್ ಮಾಡೋದು ಅನ್ನೋದು ಅನ್ನಿಸ್ತು. ಸೊ ಅವಾಗ ನಾನು ಶಾರ್ಟ್ ಕಡೆ ಮುಖ ಮಾಡಿದೆ. ಅಂದ್ರೆ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಣ, ಇದ್ರಿಂದ ಏನಾದ್ರು ಕ್ಲಿಕ್ ಆಗುತ್ತಾ ನೋಡೋಣ ಅಂತ ಹೇಳಿ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅಪ್ಲೋಡ್ ಮಾಡಿ 2 ಮಂತ್ಸ್ ಆದ್ರೂ ನಂಗೇನು ಅಷ್ಟೊಂದು ಗ್ರೋ ಕಾಣ್ಲಿಲ್ಲ. ಶಾರ್ಟ್ ವಿಡಿಯೋಗಳಲ್ಲೂ ಕೂಡ ಜಸ್ಟ್ 5 ಸಬ್ಸ್ಕ್ರೈಬರ್ 10 ಸಬ್ಸ್ಕ್ರೈಬರ್ ಇಷ್ಟೇ ಆಗ್ತಾ ಇದ್ದು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಶಾರ್ಟ್ ಅಲ್ಲಿ ವಾಚ್ ಅವರ್ ಆದ್ರೂ ಕೂಡ ಅದು ವಾಚ್ ಅವರ್ಗೆ ಕೌಂಟ್ ತಗೊಳ್ಳೋದಿಲ್ಲ. ಸೊ ಆ ವಿಷಯನೂ ಕೂಡ ನನಗೆ ಅಷ್ಟಾಗಿ ಗೊತ್ತಿರ್ಲಿಲ್ಲ ಸ್ಟಾರ್ಟಿಂಗ್ ನಲ್ಲಿ. ಶಾರ್ಟ್ ಇಂದ ಅವರು ವಾಚ್ ಅವರ್ ಕಂಪ್ಲೀಟ್ ಮಾಡೋಣ ಅನ್ಕೊಂಡೆ, ಬಟ್ ಅದು ಕೌಂಟ್ ತಗೊಳಲ್ಲ ಅಂತ ಗೊತ್ತಾದ್ಮೇಲೆ ನಾನು ಕಂಪ್ಲೀಟ್ಲಿ ಡಿಸೈಡ್ ಮಾಡ್ಕೊಂಡೆ ಯೂಟ್ಯೂಬ್ ಚಾನಲ್ ನ ಗಿವ್ ಅಪ್ ಮಾಡೋಣ ಅಂತ ಹೇಳಿ. ಬಟ್ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ. ಅಷ್ಟು ಈಸಿಯಾಗಿ ಗಿವ್ ಅಪ್ ಮಾಡೋದ್ ಬೇಡ, 1 ಇಯರ್ ಅವ್ರಿಗೂ ಟ್ರೈ ಮಾಡೋಣ. ಅದಾದ್ಮೇಲೆ ಆಗ್ಲಿಲ್ಲ ಅನ್ನೋದಾದ್ರೆ ಬೇಕಾದ್ರೆ ಗಿವ್ ಅಪ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಮತ್ತೆ ಲಾಂಗ್ ವಿಡಿಯೋ ಶಾರ್ಟ್ ವಿಡಿಯೋ ಎರಡೂ ಪೋಸ್ಟ್ ಮಾಡ್ತಾ ಇದ್ದೆ. ಶಾರ್ಟ್ ವಿಡಿಯೋ ಇಂದ ಸಬ್ಸ್ಕ್ರೈಬರ್ ಹಾಕ್ತಾ ಇದ್ರೆ, ಲಾಂಗ್ ವಿಡಿಯೋ ಇಂದ ವಾಚ್ ಅವರ್ ಹಾಕ್ತಿತ್ತು. ಜಾಸ್ತಿ ಏನು ಹಾಕ್ತಿರ್ಲಿಲ್ಲ, ವಾಚ್ ಅವರ್ ಇನ್ 5 ಅವರ್ಸ್ 10 ಅವರ್ಸ್ ಇಷ್ಟೇ ಆಗ್ತಿತ್ತು. ಸಬ್ಸ್ಕ್ರೈಬರ್ ಕೂಡ 10-20 ಈ ರೀತಿ ಸಬ್ಸ್ಕ್ರೈಬರ್ ಹಾಕ್ತಾ ಇದ್ದಿದ್ದು. ಆಮೇಲೆ ನನ್ಗೆ ಒಂದು ಐಡಿಯಾ ಬಂತು, ಶಾರ್ಟ್ ವಿಡಿಯೋನ ಹೇಗೆ ಅಪ್ಲೋಡ್ ಮಾಡಿದ್ರೆ ನಮ್ಮ ವಿಡಿಯೋ ವೈರಲ್ ಆಗತ್ತೆ ಅಂತ ಹೇಳಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು 1 ತಿಂಗಳಲ್ಲಿ 10M ವ್ಯೂಸ್ ನ ಕಂಪ್ಲೀಟ್ ಮಾಡಿದೀನಿ ಶಾರ್ಟ್ ವಿಡಿಯೋ ಮುಖಾಂತರನೇ. ಅಂಡ್ ಒಂದೇ ತಿಂಗಳಲ್ಲಿ ನನಗೆ 20,000 ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡಿದೀನಿ. ಇದಕ್ಕೆಲ್ಲ ಕಾರಣ ನಾನು ಅಪ್ಲೋಡ್ ಮಾಡ್ತಾ ಇದ್ದಂತ ಶಾರ್ಟ್ ವಿಡಿಯೋಗಳು ಅಂತಾನೆ ಹೇಳ್ಬೋದು. ನಾನು ಕೆಲವೊಂದು ಹ್ಯಾಶ್ಟ್ಯಾಗ್ ನ ಯೂಸ್ ಮಾಡ್ತಾ ಇದ್ದೆ ಶಾರ್ಟ್ ವಿಡಿಯೋಗಳಲ್ಲಿ, ಕೆಲವೊಂದು ಟ್ರಿಕ್ಸ್ ನ ಯೂಸ್ ಮಾಡ್ಕೊಂತ ಇದ್ದೆ. ಯಾವ ಟೈಮ್ ಅಲ್ಲಿ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಜನಕ್ಕೆ ಬೇಗ ರೀಚ್ ಆಗತ್ತೆ, ಯಾವ ಸಾಂಗ್ ನ ಯೂಸ್ ಮಾಡಿದ್ರೆ ಜನನ ಬೇಗ ಅಟ್ರಾಕ್ಟ್ ಮಾಡ್ಕೋಬಹುದು ಅಂತ ಹೇಳಿ ಕೆಲವೊಂದು ರಿಸರ್ಚ್ ನ ಮಾಡಿ ನಾನು 3 to 5 days ರಿಸರ್ಚ್ ಅನ್ನ ಮಾಡಿ ಅದಾದ್ಮೇಲೆ ನಾನು ಶಾರ್ಟ್ ವಿಡಿಯೋನ ಕರೆಕ್ಟ್ ಮೆಥಡ್ ಅಲ್ಲಿ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಹಾಕಿರೋ ಪ್ರತಿ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ, ಜೊತೆಗೆ ವ್ಯೂಸ್ ಕೂಡ ಮಿಲಿಯನ್ ಗಟ್ಟಲೆ ರೀಚ್ ಆಗಿದೆ. ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ನನ್ನ ಚಾನೆಲ್ ನ ಶಾರ್ಟ್ ವಿಡಿಯೋಗಳ ವ್ಯೂಸ್ ಎಷ್ಟಿದೆ ಅಂತ ಹೇಳಿ, ಜೊತೆಗೆ ಲಾಂಗ್ ವಿಡಿಯೋಗಳ ವ್ಯೂಸ್ ಕೂಡ ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ ಎಷ್ಟಿದೆ ಅಂತ ಹೇಳಿ. ಅದಾದ್ಮೇಲೆ ನಾನು ಕೆಲವೊಂದು ಟ್ರಿಕ್ಸ್ ನ ಯೂಸ್ ಮಾಡಾದ್ಮೇಲೆ, ಇದು ನನ್ನ ಓನ್ ಟ್ರಿಕ್ಸ್, ನಾನು ಎಲ್ಲೂ ಬೇರೆ ಯೂಟ್ಯೂಬರ್ಸ್ ನ ನೋಡಿ ಕಲ್ತಿದಂತದಲ್ಲ, ನನ್ನ ಓನ್ ಟ್ರಿಕ್ಸ್ ಇದು. ಇದನ್ನ ಯೂಸ್ ಮಾಡಾದ್ಮೇಲೆ ನನ್ನ ಶಾರ್ಟ್ ವಿಡಿಯೋಗಳಿಗೆ ಎಷ್ಟು ವ್ಯೂಸ್ ಬಂತು ಅಂಡ್ ನನ್ನ ಲಾಂಗ್ ವಿಡಿಯೋಗಳಿಗೆ ಎಷ್ಟು ವ್ಯೂಸ್ ಬಂತು ಪ್ರತಿಯೊಂದನ್ನು ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ, ನೋಡ್ಬೋದು. ನೀವು ಕೂಡ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರ ಮೂಲಕ ನಿಮ್ಮ ಚಾನೆಲ್ ನ ಮಾನಿಟೈಸೇಷನ್ ಮಾಡ್ಕೋಬಹುದು. ತುಂಬಾ ಜನಕ್ಕೆ 4,000 ವಾಚ್ ಅವರ್ನ ಮತ್ತೆ 1,000 ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡಕ್ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಅವರೆಲ್ಲ ಶಾರ್ಟ್ ವಿಡಿಯೋ ಮೂಲಕ 1,000 ಅಲ್ಲ 10,000 ಸಬ್ಸ್ಕ್ರೈಬರ್ ಜಸ್ಟ್ 1 ಮಂತ್ or 2 ಮಂತ್ ಅಲ್ಲೇ ಕಂಪ್ಲೀಟ್ ಮಾಡ್ಕೋಬಹುದು. ನಾನು ಏನೋ ಟ್ರಿಕ್ಸ್ ನ ಯೂಸ್ ಮಾಡಿ ಅಂಡ್ 4,000 ವಾಚ್ ಅವರ್ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಚಿಂತೆ ಬೇಡ, 10M ವ್ಯೂಸ್ ನ ಕಂಪ್ಲೀಟ್ ಮಾಡ್ಕೋಬಹುದು ಶಾರ್ಟ್ ವಿಡಿಯೋ ಮೂಲಕ. ಅದೇನ್ ಕಷ್ಟ ಅನ್ಸಲ್ಲ. 10M ಅಲ್ಲ 20M ವ್ಯೂಸ್ ಕೂಡ 3 ಮಂತ್ಸ್ ಒಳಗಡೆ ಕಂಪ್ಲೀಟ್ ಮಾಡ್ಕೋಬಹುದು, ಅಷ್ಟೇನ್ ಕಷ್ಟ ಅನ್ಸೋದಿಲ್ಲ ನಾನ್ ಹೇಳೋ ಟ್ರಿಕ್ಸ್ ನ ಯೂಸ್ ಮಾಡಿದ್ರೆ. ನೀವು ನೋಡ್ಬೋದು ನನ್ನ ಶಾರ್ಟ್ ವಿಡಿಯೋಗಳು ಪ್ರತಿಯೊಂದು ರಿಪೀಟೆಡ್ ವಿಡಿಯೋಸ್ ಗಳೇ ಆಗಿದೆ. ರಿಪೀಟೆಡ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ನನ್ನ ಶಾರ್ಟ್ ವಿಡಿಯೋಗಳಿಗೆ ಆಗ್ಲಿ ಅಥವಾ ನನ್ನ ಚಾನೆಲ್ಗೆ ಆಗ್ಲಿ ನಾನು ಮಾನಿಟೈಸೇಷನ್ ಮಾಡ್ಕೋಬೇಕಾದ್ರಾಗ್ಲಿ ಯಾವುದೇ ಆದಂತ ಪ್ರಾಬ್ಲಮ್ ಆಗಿಲ್ಲ. ನೀವ್ ನೋಡ್ಬೋದು ನನ್ನ ಶಾರ್ಟ್ ವಿಡಿಯೋಗಳಲ್ಲಿ ಪ್ರತಿಯೊಂದು ರಿಪೀಟೆಡ್ ವಿಡಿಯೋಸ್ ಗಳೇ ಇದೆ. ಬೇರೆ ಯಾರೋ ಒಬ್ರು ಹೇಳಿದ್ರು ರಿಪೀಟೆಡ್ ವಿಡಿಯೋಸ್ ಗಳನ್ನ ಹಾಕಿದ್ರೆ ರಿವ್ಯೂ ಕಂಟೆಂಟ್ ಬರುತ್ತೆ, ಶಾರ್ಟ್ ಅಲ್ಲಿ ರಿಪೀಟೆಡ್ ವಿಡಿಯೋಸ್ ಗಳನ್ನ ಹಾಕಬಾರ್ದು ಅಂತ ಹೇಳಿ ನಾನು ಅದೇ ರೀತಿ ಮಾಡಿದ್ರೆ ಇವತ್ತು ನನ್ನ ಕೈಯಲ್ಲಿ ಗೂಗಲ್ ಹ್ಯಾಡ್ಸೆನ್ಸ್ ಪಿನ್ ಇರ್ತಿರ್ಲಿಲ್ಲ. ಈ ಗೂಗಲ್ ಹ್ಯಾಡ್ಸೆನ್ಸ್ ಪಿನ್ ನಾನು 4,000 ವಾಚ್ ಅವರ್ ಕಂಪ್ಲೀಟ್ ಮಾಡಿದಾಗ ಸಿಕ್ಕಿಲ್ಲ, ಜಸ್ಟ್ 10M ವ್ಯೂಸ್ ನ ಜಸ್ಟ್ 1 ಮಂತ್ ಅಲ್ಲಿ ಕಂಪ್ಲೀಟ್ ಮಾಡಿರೋದಕ್ಕೆ ಸಿಕ್ಕಿರೋಂಥದ್ದು. ಸೊ ನೀವು ಕೂಡ ಬೇರೆ ಮಾತಿಗೆ ತಲೆ ಕೆಡ್ಸ್ಕೊಳ್ದೆ ಜಸ್ಟ್ ಫಸ್ಟ್ ಯೂಟ್ಯೂಬ್ ಪಾಲಿಸಿ ಏನಿದೆ ಅಂತ ತಿಳ್ಕೊಂಡು ಯೂಟ್ಯೂಬ್ ಪಾಲಿಸಿ ಮೇಲೆ ವರ್ಕ್ ಮಾಡಿ. ಅವಾಗ ಖಂಡಿತ ನಿಮ್ಗೂ ಕೂಡ ಗೂಗಲ್ ಹ್ಯಾಡ್ಸೆನ್ಸ್ ಪಿನ್ ಸಿಗುತ್ತೆ. ನಾನು ನಿಮ್ರಿದ್ದೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಇಯರ್ ಅಷ್ಟೇ ಆಗಿದ್ದು. ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಜಸ್ಟ್ 2 ಮಂತ್ಸ್ ಅಲ್ಲೇ ನನಗೆ ಗೂಗಲ್ ಹ್ಯಾಡ್ಸೆನ್ಸ್ ಪಿನ್ ರಿಸೀವ್ ಆಗಿದೆ.
ಸೊ ನೀವು ಕೂಡ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ, ರಿಪೀಟೆಡ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ, ರಿಯೂಸ್ಡ್ ಕಂಟೆಂಟ್ ಬರೋದಿಲ್ಲ. ರಿಯೂಸ್ಡ್ ಕಂಟೆಂಟ್ ಯಾವಾಗ ಬರುತ್ತೆ ಅಂದ್ರೆ ನಿಮ್ಮ ಲಾಂಗ್ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದಾಗ ಮಾತ್ರ ರಿಯೂಸ್ಡ್ ಕಂಟೆಂಟ್ ಬರುವಂತದ್ದು. ಶಾರ್ಟ್ ವಿಡಿಯೋಗಳಿಗೆ ಇದು ಯಾವುದು ಅಪ್ಲೈ ಆಗೋದಿಲ್ಲ. ಸೊ ಆದಷ್ಟು ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ, ಇದರಿಂದ ನಿಮ್ಮ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾರೆ, ಆಟೋಮೆಟಿಕ್ ಆಗಿ ನಿಮ್ಮ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ, ಜೊತೆಗೆ ಶಾರ್ಟ್ ವ್ಯೂಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಈಗ ನಾನು ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮೂಲಕ ತೋರಿಸ್ಕೊಡ್ತೀನಿ. ಫಸ್ಟ್ ಎಷ್ಟು ಕಡಿಮೆ ವ್ಯೂಸ್ ಬರ್ತಾ ಇತ್ತು, ನಾನು ಟ್ರಿಕ್ಸ್ ಯೂಸ್ ಮಾಡಿದ್ಮೇಲೆ ಎಷ್ಟು ಜಾಸ್ತಿ ವ್ಯೂಸ್ ಬರ್ತಾ ಇದೆ, ಶಾರ್ಟ್ ವಿಡಿಯೋಗಳನ್ನ ಹೇಗೆ ಅಪ್ಲೋಡ್ ಮಾಡ್ಬೇಕು, ಯಾವಾಗ ಅಪ್ಲೋಡ್ ಮಾಡ್ಬೇಕು, ಯಾವ ಟೈಮಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳಿ ಪ್ರತಿಯೊಂದನ್ನು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮೂಲಕ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಒಂದ್ ವೇಳೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಫಸ್ಟ್ ನಾನು ಇಲ್ಲಿ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಚಾನಲ್ ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಪ್ರತಿಯೊಂದು ರಿಪೀಟೆಡ್ ವಿಡಿಯೋಸ್ಗಳೇ, ಇಲ್ಲೆಲ್ಲೂ ಒಂದೊಂದು ಮಾತ್ರ ಬೇರೆ ವಿಡಿಯೋಸ್ಗಳಾಗಿದೆ, ಅದರ್ವೈಸ್ ಪ್ರತಿಯೊಂದು ರಿಪೀಟೆಡ್ ವಿಡಿಯೋಸ್ಗಳೇ. ಅಲ್ಲಿ ರಿಪೀಟೆಡ್ ವಿಡಿಯೋಸ್ಗಳು ಹಾಕಿದ್ರು ಕೂಡ ವ್ಯೂಸ್ ನೋಡ್ತಾ ಇರ್ಬೋದು ನೀವು. 60K, 87K, 410K ಅಂದ್ರೆ 4,10,000, 2,44,000, 64K, 34K, 76K, 232K, 25K, 43K, 69K, 177,000 ಇದೇ ರೀತಿ ನನಗೆ ವ್ಯೂಸ್ ಬಂದಿರುವಂತದ್ದು. ರಿಪೀಟೆಡ್ ವಿಡಿಯೋಸ್ಗಳು ಹಾಕಿದ್ರು ಕೂಡ ನನಗೆ ವ್ಯೂಸ್ ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. ಯಾವ ವಿಡಿಯೋ ನಿಮ್ಮ ಚಾನಲ್ ಅಲ್ಲಿ ವೈರಲ್ ಆಗುತ್ತೆ ಅಂತ ತಿಳ್ಕೊಂಡು ಅದೇ ರೀತಿ ವಿಡಿಯೋ ಅಥವಾ ಅದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ನಾನು ರಿಪೀಟೆಡ್ ವಿಡಿಯೋಗಳನ್ನ ಹಾಕಿದ್ದೀನಿ. ಅಂಡ್ ನನ್ನ ಮ್ಯಾರೇಜ್ ವಿಡಿಯೋಗಳನ್ನ ಹಾಕಿರೋಂಥದ್ದು, ಬೇರೆ ಯಾವ ವಿಡಿಯೋಗಳನ್ನೂ ನಾನು ಹಾಕಿಲ್ಲ. ಆದ್ರೂ ಕೂಡ ವ್ಯೂಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು. ಇಲ್ಲೂ ಕೂಡ ಮೋಸ ಆಗಿಲ್ಲ, ಯಾವ ವಿಡಿಯೋದಲ್ಲೂ ಕೂಡ ಕಡಿಮೆ ವ್ಯೂಸ್ ಬಂದಿದೆ ಅನ್ನೋ ರೀತಿನೇ ಇಲ್ಲ. ಪ್ರತಿಯೊಂದು 10,000, 20,000, 50,000, 1 lakh ಈ ರೀತಿ ವ್ಯೂಸ್ ಬಂದಿರುವಂತದ್ದು. ಈಗ ನೋಡ್ತಾ ಇರ್ಬೋದು, ಪ್ರತಿಯೊಂದು ಮಂತ್ ಅಲ್ಲಿ ಎಷ್ಟು ವ್ಯೂಸ್ ಇದೆ ಶಾರ್ಟ್ ವಿಡಿಯೋಗಳಿಗೆ ಅಂತ. ನಾನು ರಿಪೀಟೆಡ್ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಕೂಡ ಇಷ್ಟು ವ್ಯೂಸ್ ಬಂದಿರೋಂಥದ್ದು. ನನ್ಗೆ ಯಾವುದೇ ಅಂತ ಕಾಪಿರೈಟ್ಸ್ ಆಗಿರ್ಬೋದು, ರಿಯೂಸ್ಡ್ ಕಂಟೆಂಟ್ ಆಗಿರ್ಬೋದು, ಅಥವಾ ಯಾವುದೇ ಆದಂತಹ ಅಲರ್ಟ್ ಆಗಿರ್ಬೋದು, ಯಾವುದೂ ಬಂದಿಲ್ಲ. ನಾನು ರಿಪೀಟೆಡ್ ವಿಡಿಯೋಸ್ಗಳನ್ನ ನನ್ನ ಓನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರೋದ್ರಿಂದ ನಾನು ಎಷ್ಟೇ ರಿಪೀಟೆಡ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ನನಗೆ ಕಾಪಿರೈಟ್ಸ್ ಬಂದಿಲ್ಲ. ನೀವು ನೋಡ್ಬೋದು, ಜಾನ್ ಮಂತ್ ಅಲ್ಲಿ ನನಗೆ ಟೋಟಲ್ ವ್ಯೂಸ್ ಬಂದು 46,88,000 ಅಂದ್ರೆ 4.7 M ವ್ಯೂಸ್ ಕಂಪ್ಲೀಟ್ ಆಗಿದೆ. ಫೆಬ್ ಮಂತ್ ಅಲ್ಲಿ 44,66,000 ಅಂದ್ರೆ 4.5 M ವ್ಯೂಸ್ ಕಂಪ್ಲೀಟ್ ಆಗಿದೆ ಶಾರ್ಟ್ ವಿಡಿಯೋಗಳಿಗೆ. ಅಂಡ್ ಮಾರ್ಚ್ ಅಲ್ಲಿ 16,35,000, ಏಪ್ರಿಲ್ ಅಲ್ಲಿ 26,08,000 ಅಂಡ್ ಮೇ ಮಂತ್ ಅಲ್ಲಿ 46,43,000. ಇದೇ ರೀತಿ ರಿಪೀಟೆಡ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರ ಮೂಲಕ ನನಗೆ ಇಷ್ಟು ವ್ಯೂಸ್ ಕಂಪ್ಲೀಟ್ ಆಗಿರುವಂತದ್ದು. ಜೊತೆಗೆ ನೀವು ನೋಡ್ಬೋದು, ಸಬ್ಸ್ಕ್ರೈಬರು ಜಾನ್ 1 ಮಂತ್ ಅಲ್ಲೇ ನನಗೆ 9,439 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಫೆಬ್ ಅಲ್ಲಿ 7,000 ಕಂಪ್ಲೀಟ್ ಆಗಿದ್ದಾರೆ ಸಬ್ಸ್ಕ್ರೈಬರು. ಮಾರ್ಚ್ ಅಲ್ಲಿ 2,000 ಸಬ್ಸ್ಕ್ರೈಬರು, ಏಪ್ರಿಲ್ ಅಲ್ಲಿ 1,800 ಸಬ್ಸ್ಕ್ರೈಬರು, ಮೇ ಅಲ್ಲಿ 3,400 ಸಬ್ಸ್ಕ್ರೈಬರು ಅಂಡ್ ಜೂನ್ ಅಲ್ಲಿ 2,630 ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿದ್ದಾರೆ. ಒಂದೇ ಮಂತ್ ಅಲ್ಲಿ ನೀವು ಬೇಗನೆ ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡ್ಕೋಬಹುದು. 1,000 ಸಬ್ಸ್ಕ್ರೈಬರ್ ಅಲ್ಲ, 10,000 ಸಬ್ಸ್ಕ್ರೈಬರ್ ವರ್ಗೂ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋದ್ರ ಮೂಲಕ ಕಂಪ್ಲೀಟ್ ಮಾಡ್ಕೋಬಹುದು. ವಾಚ್ ಅವರ್ ಕೂಡ ಜಾಸ್ತಿ ಆಗುತ್ತೆ, ಬಟ್ ಇಲ್ಲಿ ಶಾರ್ಟ್ ವಿಡಿಯೋಗಳು ವಾಚ್ ಅವರ್ ಕೌಂಟ್ ಆಗೋದಿಲ್ಲ. ಅದಕ್ಕೆ ನಾನು ಅದನ್ನ ಇಲ್ಲಿ ಸೇರಿಸ್ತಿಲ್ಲ. ನೀವು ಸಬ್ಸ್ಕ್ರೈಬರ್ ನ ಬೇಗ ಕಂಪ್ಲೀಟ್ ಮಾಡ್ಕೋಬೇಕು, ಮಾನಿಟೈಸೇಷನ್ ಬೇಗ ಆನ್ ಮಾಡ್ಕೋಬೇಕು ಅನ್ನೋದಾದ್ರೆ ಖಂಡಿತ ನೀವು ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. ಇದರಿಂದ ನಿಮ್ಮ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ, ನಿಮ್ಮ ಚಾನಲ್ ಗ್ರೋ ಕೂಡ ಆಗುತ್ತೆ, ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗ್ತಾರೆ. ಸೊ ಗೈಸ್, ಗೊತ್ತಾಯ್ತಲ್ಲ ಹೇಗೆ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು. ರಿಪೀಟೆಡ್ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ನಮ್ಗೆ ಯಾವುದೇ ಯೂಸರ್ ಕಂಟೆಂಟ್ ಬರೋದಿಲ್ಲ ಅಂತ ಹೇಳಿ. ಸೊ ಇದೇ ರೀತಿ ನೀವು ಕೂಡ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರ ಮೂಲಕ ನಿಮ್ಮ ಚಾನಲ್ ನ ಬೇಗ ಮಾನಿಟೈಸೇಷನ್ ಮಾಡ್ಕೊಳ್ಳಿ. ತುಂಬಾ ಕಡಿಮೆ ಟೈಮ್ ಇದೆ ಅಂದವರು ದಿನಕ್ಕೆ 5ರಿಂದ 10 ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. ರಿಪೀಟೆಡ್ ಮಾಡ್ತೀರಲ್ಲ, ಫ್ರೆಶ್ ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು.
ಬಟ್ ದಿನಕ್ಕೆ 5ರಿಂದ 10 ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರ ಮೂಲಕ ನನ್ನ ರೀತಿನೇ ನೀವು ಗೂಗಲ್ ಆಡ್ಸೆನ್ಸ್ ಬಿಲ್ ನ ರಿಸೀವ್ ಮಾಡ್ಕೋಬಹುದು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗನ್ಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.